ಆಸ್ ಅ ಬಿಗಿನರ್ ನನಗೆ ಇಷ್ಟೊಂದು ಲೈಕ್ಸ್ ವ್ಯೂಸ್ ಬರ್ಬೋದು ಅಂತ ಹೇಳಿ ನಾನು ಎಣಿಸಿಯೂ ಇರಲಿಲ್ಲ. ಸಬ್ಸ್ಕ್ರೈಬ್ ಬಟನ್ ಒತ್ತೋದಕ್ಕೆ ಯಾವುದೇ ರೀತಿ ಪೇಮೆಂಟ್ ಇರೋದಿಲ್ಲ. ಒಳ್ಳೆ ಸ್ಮೂತ್ ಆಗಿದೆ, ಬಾಯಲ್ಲಿ ಇಡಬೇಕಾದ್ರೆ ಮೆಲ್ಟ್ ಆಗ್ತದೆ ಅಂತೆಲ್ಲ ಹೇಳಿ ರಿವ್ಯೂ ಹೇಳಿದ್ದೀರಾ. ಟ್ರೈ ಮಾಡ್ತೇನೆ ಅಂತ ಹೇಳಿ ನನ್ನ ಅಮ್ಮನ ಹತ್ರ ಹೇಳಿದಿರಂತೆ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೇಸಿ ಲೈಫ್ ಇನ್ UAE. ಇವತ್ತು ನಮ್ಮ ಕಿಚನಲ್ಲಿ ಏನು ಸ್ಪೆಷಲ್ ಮಾಡ್ತಾ ಇದ್ದೇವೆ ಅಂತ ಹೇಳಿ ಕಾಯ್ತಿದ್ದೀರಾ ನೀವೆಲ್ಲರೂ? ಓಕೆ, ಹಾಗಾದ್ರೆ ತೋರಿಸ್ತೀನಿ ಬನ್ನಿ ಇವತ್ತು ಏನು ರೆಸಿಪಿ ಮಾಡ್ತಾ ಇದ್ದೇನೆ ಅಂತ ಹೇಳಿ. ನೋಡಿ, ಇದೇ ನಮ್ಮ ಇವತ್ತಿನ ಸ್ಪೆಷಲ್ ಬನಾನಾ ಬ್ರೆಡ್ ಪುಡ್ಡಿಂಗ್. ಎಷ್ಟು ಅಂತ ಯಾವತ್ತು ಸ್ಪೈಸಿ ಫುಡ್ಡೇ ತಿನ್ನೋದಲ್ವಾ, ಸೊ ಬನ್ನಿ ಇವತ್ತು ಬಾಯಿ ಸಿಹಿ ಮಾಡೋಣ. ಬನಾನಾ ಬ್ರೆಡ್ ಪುಡ್ಡಿಂಗ್ ಮಾಡಲಿಕ್ಕೆ ನಾನು ತಗೊಂಡಿರೋ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು 3 ಬನಾನಾ ತಗೊಂಡಿದ್ದೇನೆ, ಸ್ವಲ್ಪ ಇಲೈಚಿ, ಸ್ವಲ್ಪ ಬಾದಾಮ್, ಕ್ಯಾಶ್ಯೂ, ಹನಿ, ಬಟರ್, 3 ಸ್ಲೈಸ್ ಬ್ರೆಡ್ ಮತ್ತು 1 ಬೌಲ್ ಮಿಲ್ಕ್ ತಗೊಂಡಿದ್ದೇನೆ. ಹಾಗಾದರೆ ಬನ್ನಿ ಬೇಗ ಹೋಗಿ ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಈ ಸ್ವೀಟಿಗೆ ಬೇಕಾಗಿರೋ ಹಾಗೆ ಚಾಪ್ ಮಾಡಿಕೊಂಡು ಅಥವಾ ಪೌಡರ್ ಮಾಡಿಕೊಂಡು ಸ್ಲೈಸ್ ಬೇಕಾದರೆ ಸ್ಲೈಸ್ ಮಾಡಿಕೊಂಡು ಬರೋಣ ಬನ್ನಿ. ಮೊದಲಿಗೆ ಆಗಲೇ ತೋರಿಸಿರುವಂಥ ಏಲಕ್ಕಿನ ಬಿಡಿಸ್ಕೊಂಡು ಪುಡಿ ಮಾಡಿಕೊಂಡು ಬಂದಿದ್ದೇನೆ. ನಾವು ತಗೊಂಡಿರುವಂತಹ 1 ಬೌಲ್ ಹಾಲನ್ನು ಮೊದಲಿಗೊಂದು ಪಾತ್ರೆಗೆ ಹಾಕಿಕೊಂಡು ಆ ಹಾಲಿಗೆ ಪುಡಿ ಮಾಡಿದಂಥ ಏಲಕ್ಕಿಯನ್ನು ಸೇರಿಸಿಕೊಂಡು ಒಂದು ಕುದಿ ಬರಿಸ್ಕೊಂಡು ಬರೋಣ. ಹಾಲು ಕುದಿಯೋ ತನಕ ನೆಕ್ಸ್ಟ್ ಸ್ಟೆಪ್ ಏನಿದೆ ಅಂತ ಹೇಳಿ ನೋಡ್ಕೊಂಡು ಬನ್ನಿ. ಈಗ ಈ ಡ್ರೈ ಫ್ರೂಟ್ಸನ್ನು ಇದಕ್ಕೆ ಹಾಕಿ ಕ್ರಷ್ ಮಾಡಿಕೊಳ್ಳುವ. ಡ್ರೈ ಫ್ರೂಟ್ಸ್ ಕ್ರಷ್ ಆಗೋ ಟೈಮಲ್ಲಿ ನಾವು ಸ್ವಲ್ಪ ಕುತ್ಕೊಂಡು ಮಾತಾಡೋಣ ಅಲ್ವಾ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಫಸ್ಟ್ 1-2 ವೀಡಿಯೋದಲ್ಲಿ ನಿಮ್ಮ ಹತ್ರ ಕುತ್ಕೊಂಡು ಮಾತಾಡಿದ್ದೇನೆ. ಆಮೇಲೆ ಮಾತಾಡಲಿಕ್ಕೆ ಟೈಮೇ ಸಿಗಲಿಲ್ಲ ಈ ರೆಸಿಪಿ ಅಂತ ಹೇಳಿ. ಸೊ ಇವತ್ತು ಈ ಡ್ರೈ ಫ್ರೂಟ್ಸ್ ಕ್ರಷಿಂದಾಗಿ ನಮಗೆ ಸ್ವಲ್ಪ ಮಾತಾಡಲಿಕ್ಕೆ ಟೈಮ್ ಸಿಕ್ಕಿದೆ. ಬನ್ನಿ ಮಾತಾಡೋಣ. ನಾನು ಈವರೆಗೆ ಪೋಸ್ಟ್ ಮಾಡಿರೋ ವೀಡಿಯೋಸ್ಗೆ ಬಂದಿರೋ ವ್ಯೂಸ್ ಲೈಕ್ಸ್ ಎಲ್ಲ ನೋಡಿ ತುಂಬಾ ಖುಷಿ ಆಗ್ತಿದೆ. ನಿಜವಾಗ್ಲೂ ಆ್ಯಸ್ ಅ ಬಿಗಿನರ್ ನನಗೆ ಇಷ್ಟೊಂದು ಲೈಕ್ಸ್ ವ್ಯೂಸ್ ಬರ್ಬೋದು ಅಂತ ಹೇಳಿ ನಾನು ಎಣಿಸಿಯೂ ಇರಲಿಲ್ಲ. ಬಟ್ ನೀವೆಲ್ಲರೂ ತೋರಿಸ್ತಿರೋ ಈ ಪ್ರೀತಿ ನನಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡಲಿಕ್ಕೆ ಎನ್ಕರೇಜ್ ಮಾಡ್ತಾ ಉಂಟು. ಈ ಪ್ರೀತಿ ಯಾವತ್ತೂ ಹೀಗೆ ನನ್ನ ಚಾನಲ್ ಮೇಲೆ ನನ್ನ ಫ್ಯಾಮಿಲಿ ಮೇಲೆ ಇರಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಇನ್ನೊಂದು ವಿಷಯ ಏನಂತ ಹೇಳಿದರೆ, ನನ್ನ ವಿಡಿಯೋನ ತುಂಬಾ ಜನ ನೋಡ್ತಾ ಇದ್ದೀರಾ, ಆದರೆ ಇನ್ನೂ ಸಬ್ಸ್ಕ್ರೈಬ್ ಬಟನ್ ಒತ್ತಿಲ್ಲ. ಸಬ್ಸ್ಕ್ರೈಬ್ ಬಟನ್ ಒತ್ತೋದಕ್ಕೆ ಯಾವುದೇ ರೀತಿ ಪೇಮೆಂಟ್ ಇರೋದಿಲ್ಲ. ಸೊ ಆದ್ದರಿಂದ ನೆಕ್ಸ್ಟ್ ಟೈಮ್ ನನ್ನ ವಿಡಿಯೋ ನೋಡಬೇಕಾದ್ರೆ ಅಲ್ಲೇ ಮೇಲೆ ಇರೋ ಸಬ್ಸ್ಕ್ರೈಬ್ ಬಟನನ್ನು ಒತ್ತಲಿಕ್ಕೆ ಮರಿಬೇಡಿ, ಆಯಿತಾ? ಓಕೆ, ಬನ್ನಿ ಈಗ ಡ್ರೈ ಫ್ರೂಟ್ಸ್ ಇದ್ದು ಕತೆ ಏನಾಯ್ತು ಅಂತ ನೋಡಿ ಬರುವ. ಡ್ರೈ ಫ್ರೂಟ್ಸ್ ಈಗ ಒಳ್ಳೆಯದಾಗಿ ಸಣ್ಣದಾಗಿ ಕ್ರಷ್ ಆಗಿದೆ. ಹೀಗೆ ಸಣ್ಣದಾಗಿ ಕ್ರಷ್ ಮಾಡ್ಕೊಳ್ಬೇಕು. ಅನಂತರ ನಾವು ತಗೊಂಡಿರೋ 3 ಬಾಳೆಹಣ್ಣನ್ನು ಹೀಗೆ ಸಣ್ಣದಾಗಿ ರೌಂಡ್ ಆಗಿ ಕಟ್ ಮಾಡ್ಕೊಳ್ಬೇಕು. ನಾನು ಪೋಸ್ಟ್ ಮಾಡಿರೋ ರೆಸಿಪಿನ ನೋಡಿ ಕೆಲವರೆಲ್ಲ ಆ ರೆಸಿಪಿನ ಟ್ರೈ ಮಾಡಿ ಕಮೆಂಟಲ್ಲಿ ರಿವ್ಯೂ ಕೂಡ ಕೊಟ್ಟಿದ್ದಾರೆ. ಆ ರಿವ್ಯೂ ನೋಡಿ ನನಗೆ ತುಂಬಾ ಖುಷಿ ಆಯಿತು. ತುಂಬ ಜನ ಸುರ್ನೋಳಿ ದೋಸೆ ಟ್ರೈ ಮಾಡಿದ್ದೀರಾ, ಒಳ್ಳೆ ಸ್ಮೂತ್ ಆಗಿದೆ, ಬಾಯಲ್ಲಿ ಇಡಬೇಕಾದ್ರೆ ಮೆಲ್ಟ್ ಆಗ್ತದೆ ಅಂತೆಲ್ಲ ಹೇಳಿ ರಿವ್ಯೂ ಹೇಳಿದ್ದೀರಾ. ಕೇಳಿ ತುಂಬಾ ಖುಷಿ ಆಯಿತು. ಮತ್ತೊಂದಿಬ್ಬರು ಗೋಲ್ಡನ್ ಚೀಸ್ ಚಪಾತಿನ ಟ್ರೈ ಮಾಡ್ತೇನೆ ಅಂತ ಹೇಳಿ ನನ್ನ ಅಮ್ಮನ ಹತ್ರ ಹೇಳಿದಿರಂತೆ. ಕೆಲವರು ಟ್ರೈ ಮಾಡಿದ್ದೀರಾ. ಇದೆಲ್ಲ ರಿವ್ಯೂ ನೋಡಬೇಕಾದ್ರೆ ಕೇಳಬೇಕಾದ್ರೆ ತುಂಬಾ ಖುಷಿ ಆಗ್ತದೆ. ಆ ಖುಷಿನ ಮಾತಲ್ಲಿ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಯಾವತ್ತೂ ಆಗೋದಿಲ್ಲ. ಹೀಗೇನೆ ಇನ್ನು ಮುಂದೇನೂ ನಾನು ಮಾಡಿರೋ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ರಿವ್ಯೂನ ಕಮೆಂಟ್ ಮೂಲಕ ತಿಳಿಸ್ತಾ ಇರಿ. ನಮಗೆ ಸ್ವೀಟ್ಗೆ ಮಾಡಲಿಕ್ಕೆ ಬೇಕಾದ ಐಟಮ್ ರೆಡಿ ಆಯಿತು. ಈಗ ನೆಕ್ಸ್ಟ್ ಸ್ಟೆಪ್ ಏನಂತ ಹೇಳಿ ನಾನು ನಿಮಗೆ ಕಾಣಿಸ್ಕೊಡ್ತೇನೆ. ಮೊದಲಿಗೆ ಬ್ರೆಡ್ ತಗೊಂಡು ಆ ಬ್ರೆಡ್ ಮೇಲೆ ಈ ಬನಾನಾನ ಸಾಲಾಗಿ ಇಟ್ಕೋಬೇಕು. ಆಮೇಲೆ ಒಂದು ಫೋಕ್ನ ಹೆಲ್ಪಿಂದ ಬನಾನಾನ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಬನಾನಾ ಸ್ಮೂತ್ ಆಗಿರೋದ್ರಿಂದ ಫೋಕಿಂದ ಒಂದು 2-3 ಟೈಮ್ಸ್ ನಾವು ಲೈನ್ಸ್ ಹಾಕಿದರೆ ಅದು ಒಳ್ಳೆಯದಾಗಿ ಸ್ಮ್ಯಾಶ್ ಆಗಿಕೊಳ್ತದೆ. ಬನಾನಾ ಚೆನ್ನಾಗಿ ಪೇಸ್ಟ್ ಆಗೋ ತನಕ ಫೋಕಲ್ಲಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಬನಾನಾ ಸ್ಮ್ಯಾಶ್ ಆದಷ್ಟು ಟೇಸ್ಟ್ ಜಾಸ್ತಿ. ಬನಾನಾ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ನಾವು ಕ್ರಷ್ ಮಾಡ್ಕೊಂಡಿರುವಂತಹ ಡ್ರೈ ಫ್ರೂಟ್ಸನ್ನು ಬನಾನಾದ ಮೇಲೆ ಹಾಕಿಕೊಳ್ಳಿ. ಡ್ರೈ ಫ್ರೂಟ್ಸು ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಆ್ಯಕ್ಚುಲಿ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಹಾಕಲಿಕ್ಕೆ ಮರ್ತು ಹೋಗಿದ್ದೆ. ಸೆಕೆಂಡ್ ಲೇಯರಿದ್ದು ಬನಾನಾ ಇಟ್ಟ ಮೇಲೆ ನನಗೆ ನೆನಪಾಯಿತು ನಾನು ಫಸ್ಟ್ ಲೇಯರ್ಗೆ ಡ್ರೈ ಫ್ರೂಟ್ಸ್ ಹಾಕಿಲ್ಲ ಅಂತೇಳಿ. ಆಮೇಲೆ ಅದನ್ನು ತೆಗೆದು ಡ್ರೈ ಫ್ರೂಟ್ಸ್ ಹಾಕಿ ಈಗ ಪುನಃ ಸೆಕೆಂಡ್ ಲೇಯರಿದ್ದು ಬನಾನಾವನ್ನು ಸ್ಮ್ಯಾಶ್ ಮಾಡ್ತಾ ಇದ್ದೇನೆ. ಸೊ ಸೇಮ್ ಪ್ರೊಸೀಜರ್ ನೀವು ಫಾಲೋ ಮಾಡಬೇಕಾಗ್ತದೆ.
ಫಸ್ಟ್ ಲೇಯರಲ್ಲಿ ಹೇಗೆ ಬನಾನಾ ಸ್ಮ್ಯಾಶ್ ಮಾಡಿ ಅದರ ಮೇಲೆ ಡ್ರೈ ಫ್ರೂಟ್ಸ್ ಹಾಕಿದ್ರೋ ಹಾಗೆ ಇಲ್ಲಿ ಕೂಡ ಬನಾನಾ ಸ್ಮ್ಯಾಶ್ ಮಾಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಡ್ರೈ ಫ್ರೂಟ್ಸನ್ನು ಸೆಕೆಂಡ್ ಲೇಯರಲ್ಲೂ ಕೂಡ ಹಾಕಬೇಕಾಗ್ತದೆ. ಸೆಕೆಂಡ್ ಲೇಯರ್ಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡ್ಮೇಲೆ ಅದರ ಮೇಲೆ ಮತ್ತೊಂದು ಸ್ಲೈಸ್ ಬ್ರೆಡ್ ಇಟ್ಕೊಂಡು ಕವರ್ ಮಾಡ್ಕೊಳ್ಬೇಕು. ಹೀಗೆ ಇಷ್ಟು ಮಾಡಿ ಆದಮೇಲೆ ಇನ್ನು ನಾವು ನಮ್ಮ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗುವ. ಈಗ ಗ್ಯಾಸ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡು ಅದು ಬಿಸಿ ಆದಮೇಲೆ ಅದಕ್ಕೆ ಒಂದು ಚಿಕ್ಕ ಪೀಸ್ ಬಟರ್ ಹಾಕ್ಕೊಂಡು ಅದನ್ನು ಪ್ಯಾನಲ್ಲೇ ಒಳ್ಳೆಯದಾಗಿ ಮೆಲ್ಟ್ ಆಗಲಿಕ್ಕೆ ಬಿಡಬೇಕು. ಆವಾಗಲೇ ನಾವು 3 ಲೇಯರ್ಸ್ ಆಗಿ ರೆಡಿ ಮಾಡ್ಕೊಂಡಿರೋ ಬ್ರೆಡ್ಡನ್ನು ಈ ಬಟರ್ ಮೇಲೆ ಇಟ್ಟು ಚೆನ್ನಾಗಿ ಬ್ರೆಡ್ನ ಎರಡೂ ಸೈಡನ್ನು ಬ್ರೌನ್ ಕಲರ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಇಲ್ಲಿ ನೀವು ಬ್ರೆಡ್ನ ಫ್ರೈ ಮಾಡ್ಕೊಳ್ಳಿಕ್ಕೆ ಬಟರ್ ಇಲ್ಲಾಂದರೆ ತುಪ್ಪ ಕೂಡ ತೊಗೊಳ್ಬೋದು. ತುಪ್ಪನೇ ಆಗಲಿ ಬಟರೇ ಆಗಲಿ ಸ್ವಲ್ಪ ಜಾಸ್ತಿನೇ ಹಾಕಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಬ್ರೆಡ್ ಹೀಗೆ ಎರಡೂ ಸೈಡಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಆಗಿ ಫ್ರೈ ಆಗಬೇಕು. ಬ್ರೆಡ್ ಚೆನ್ನಾಗಿ ಎರಡೂ ಕಡೆಯೂ ಫ್ರೈ ಆದಮೇಲೆ ಆಗಲೇ ಬಿಸಿ ಮಾಡಿ ಇಟ್ಕೊಂಡಿರುವಂಥ ಹಾಲನ್ನು ಬ್ರೆಡ್ ಮೇಲೆ ಸುತ್ತಲೂ ಹಾಕ್ಕೋಬೇಕು. ನೀವು ಹಾಲು ಜಾಸ್ತಿ ಹಾಕಿದಷ್ಟು ಈ ಸ್ವೀಟ್ ಸ್ಮೂತಾಗಿ ಬರ್ತದೆ. ಹಾಕಿರೋ ಹಾಲನ್ನೆಲ್ಲ ಈ ತವದಲ್ಲೇ ಬ್ರೆಡ್ ಎಲ್ಲ ಅಬ್ಸಾರ್ಬ್ ಮಾಡಿಕೊಂಡು ಬಿಡಬೇಕು. ಈ ಬನಾನಾ ಬ್ರೆಡ್ ಪುಡ್ಡಿಂಗ್ ಬಂದ್ಬಿಟ್ಟು ಒಂದು ಮೈಲ್ಡ್ ಸ್ವೀಟ್ ಆಗಿರುವಂತಹ ಸ್ವೀಟ್. ನಿಮಗೆ ತುಂಬ ಸ್ವೀಟ್ ಬೇಕಂತ ಅನಿಸಿದರೆ ನೀವು ಹಾಲು ಬಿಸಿ ಮಾಡಬೇಕಾದ್ರೇ ಹಾಲಿಗೆ ಸ್ವಲ್ಪ ಲಂಪ್ ಶುಗರ್ ಇಲ್ಲ ಅಂತ ಹೇಳಿದರೆ ಹನಿ ಹಾಕಿಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ. ನಮ್ಮ ಬನಾನಾ ಬ್ರೆಡ್ ಪುಡ್ಡಿಂಗ್ ಇಲ್ಲಿ ರೆಡಿಯಾಗಿದೆ. ನಾನಿಲ್ಲಿ ಮೇಲೆ ಹನಿ ಹಾಕ್ಕೊಳ್ತಾ ಇದ್ದೇನೆ. ನಿಮಗೆ ಬೇಕಾದರೆ ಚಾಕ್ಲೇಟ್ ಸಿರಪ್ ಕೂಡ ಹಾಕ್ಕೋಬಹುದು. ಜ್ಯೂಸಿ ಅದು ఉన్నది. ಅವು ಮಿಲ್ಕ್ ಮಾಡಿನತೆ ಅಂಚ ಶೋಕುಂಡ. ಲೆಟ್ಸ್ ಟೇಸ್ಟ್ ನಾವ್. ಇಲ್ಲಿ ನಾನು ಕಟ್ ಮಾಡ್ತಿರ್ಬೇಕಾದ್ರೇ ನೀವು ಅಬ್ಸರ್ವ್ ಮಾಡ್ಬೋದು ಈ ಸ್ವೀಟ್ ಎಷ್ಟು ಸ್ಮೂತ್ ಆಗಿ ಜ್ಯೂಸಿ ಆಗಿದೆ ಅಂತ ಹೇಳಿ. ಇದೊಂದು ಟಾಪ್ ಮೈಲ್ಡ್ ಸ್ವೀಟ್ ಅಂತಾನೆ ಹೇಳ್ಬೋದು. ಸಾರಿ, ಇದು ಟೇಸ್ಟ್ ಆನ್ ಪ್ಲೇ. It's gone. What is it? Really? Yeah. ಶೋಕುಂಡೆ ಸ್ವೀಟ್ ಉಂಡೆ ತರ ಬಂದವನತ್ತು ಬಾಯಿಡ್ ಬಂದ್ಲೆ And ಸ್ವೀಟ್ ಉಂಡೆ ಬನಾನಾ ತಿಕ್ಕುಂಡೆ. ನೈಸ್. yes. Thank you, Mama. ವೆಲ್ಕಮ್ ಬೇಬಿ. ನಂಗಂತೂ ಟಾಪ್ 2 ರಿವ್ಯೂ ಸಿಕ್ಕಾಯಿತು. ನೀವಿನ್ನು ಯಾರಿಗೆ ವೆಯ್ಟ್ ಮಾಡ್ತಿದ್ದೀರಾ? ಬೇಗ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಈ ಮೈಲ್ಡ್ ಸ್ವೀಟ್ ಇರುವಂಥ ಬನಾನಾ ಬ್ರೆಡ್ ಪುಡ್ಡಿಂಗ್ ನಿಮಗೆ ಇಷ್ಟ ಆಗಿದ್ದರೆ ಈಗಲೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.